ಮರುದಿನ ಆ ವೃದ್ಧ ಬ್ರಾಹ್ಮಣನು ಮತ್ತೆ ಬಂದು, ಮಹಾಸ್ವಾಮಿ, ನೀವು ನನಗೆ ನಿನ್ನೆ ಧನ ಸಹಾಯವನ್ನು ಮಾಡುತ್ತೀರೆಂದು ಹೇಳಿದ್ದೀರಷ್ಟೇ. ಆದ ಕಾರಣ ನಾನು ನನ್ನ ಮೊಮ್ಮಗನನ್ನು ಕರೆದುಕೊಂಡು ಬಂದಿರುವೆ. ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಉಪನಯನವನ್ನು ಮಾಡಲು ಸಹಕರಿಸಿ ಎಂದು ಆ ವೃದ್ಧ ಬ್ರಾಹ್ಮಣನು ಹೇಳಿದಾಗ, ಮಹಾಸ್ವಾಮಿ, ನಿನ್ನೆ ನನ್ನ ಅಂಗಡಿಯಲ್ಲಿ ವ್ಯಾಪಾರವಾಗಲಿಲ್ಲ. ಆದ ಕಾರಣ ನಾನು ನಿಮಗೆ ಇಂದು ಧನ ಸಹಾಯವನ್ನು ಮಾಡಲಾಗುವುದಿಲ್ಲ. ನೀವು ನಾಳೆ ಬನ್ನಿ ಎಂದು ಆ ವೃದ್ಧ ಬ್ರಾಹ್ಮಣನನ್ನು ಕಳುಹಿಸಿಕೊಟ್ಟನು. ಮತ್ತೆ ಮಾರನೇ ದಿನ ಬಂದಾಗ ವೃದ್ಧ ಬ್ರಾಹ್ಮಣನಿಗೆ ನಾಳೆ ಬನ್ನಿ ಎಂದು ಮತ್ತೆ ಕಳುಹಿಸಿಕೊಟ್ಟನು. ಹೀಗೆಯೇ ನಾಳೆ ಬನ್ನಿ ಎಂದು 6 ತಿಂಗಳುಗಳು ಕಳೆದು ಹೋದವು.